ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಕಬೀರ್ದಾಸರು ಹಿಂದೂ ಮುಸ್ಲಿಂ ಭಾವೈಕ್ಯದ ಮಹಾನ್ ಸಂತರಾಗಿ ಅವರು ರಚಿಸಿದ ದೋಹೆಗಳು ಅತ್ಯಂತ ಅರ್ಥಪೂರ್ಣವಾಗಿದ್ದು ಅವುಗಳ ಅನುಸಂಧಾನದಿಂದ ಜೀವನ ಸಾರ್ಥಕವಾಗುತ್ತದೆ ಎಂದು ಚಳ್ಳಕೆರೆಯ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದಿಂದ ಸದಸ್ಯರಾದ ಶ್ರೀಮತಿ ರತ್ನಮ್ಮ ಜಯಚಂದ್ರ ತಿಳಿಸಿದ್ದಾರೆ. ತ್ಯಾಗರಾಜನಗರದ ಸದ್ಭಕ್ತರಿಂದ ಶ್ರೀಮತಿ ತಿಪ್ಪಮ್ಮ ಉಮಾಶಂಕರ್ ಅವರ ಸೂಜಿ ಮಲ್ಲೇಶ್ವರ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಕಬೀರ್ದಾಸರ ಬಗ್ಗೆ ವಿಶೇಷ ಉಪನ್ಯಾಸ ಮತ್ತು ಅವರ ದೋಹೆಗಳನ್ನು ಹಾಡಿದ್ದಾರೆ. ಬಟ್ಟೆ ನೇಯುವ ಕಾಯಕ ಮಾಡುತ್ತಿದ್ದ ಕಬೀರ್ದಾಸರು ಯಾವುದೇ ಔಪಚಾರಿಕ ಶಿಕ್ಷಣ ಪಡೆದಿದ್ರೂ ಕೂಡ ಅಪಾರ ಆಧ್ಯಾತ್ಮಿಕ ಜ್ಞಾನವನ್ನ ಹೊಂದಿದ್ರು. ಅವರ ಮೇಲೆ ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ಪ್ರಭಾವವಿತ್ತು. ಏಕದೇವತಾರಾಧನೆಯನ್ನ ಪ್ರೋತ್ಸಾಹಿಸುತ್ತಿದ್ದ ಅವರು ದೇವರು ಒಬ್ಬನೇ ಎಂದು ಸಾರಿ ಅವನನ್ನ ಜಾತಿ ಧರ್ಮಗಳನ್ನ ಮೀರಿ ಪೂಜಿಸಬೇಕು ಎಂದು ಕರೆ ನೀಡಿದ್ದಾರೆ. ಸತ್ಸಂಗದ ಪ್ರಯುಕ್ತ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮರಕ್ಷಾ ಸ್ತೋತ್ರ ಪಠಣ, ಶ್ರೀರಾಮಕೃಷ್ಣರ ನಾಮಸ್ಮರಣೆ, ಶ್ರೀಮತಿ ಪ್ರಮೀಳಾ ಜಗದೀಶ್, ಗೀತಾ ಪ್ರಕಾಶ್, ತಿಪ್ಪಮ್ಮ ಉಮಾಶಂಕರ್ ಅವರಿಂದ ವಿಶೇಷ ಭಜನೆ, ಯತೀಶ್ ಎಂ ಸಿದ್ದಾಪುರ ಅವರಿಂದ ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ, ದಿವ್ಯಾತ್ರೆಯರಿಗೆ ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ನಡೆಯಿತು. ಸತ್ಸಂಗ ಕಾರ್ಯಕ್ರಮದಲ್ಲಿ ಎಚ್ ಲಕ್ಷ್ಮೀದೇವಮ್ಮ, ಅನ್ನಪೂರ್ಣಮ್ಮ, ಮಂಜುಳಾ, ಪುಷ್ಪ, ಸರ್ವಮಂಗಳ, ಶಿವಣ್ಣ, ಪ್ರೇಮ, ಗೀತಾ, ಸುಂದರೇಶ್, ದೀಕ್ಷಿತ್ ಭಾಗವಹಿಸಿದರು. ಭಾರತದಲ್ಲಿ ಜೀವಿಸಿದ್ದ ಮಹಾನ್ ಕವಿ, ಸಂತ ಮತ್ತು ಸಮಾಜ ಸೇವಕರು ಕಬೀರರು ಕ್ರಿಸ್ತಶಕ 1938ರ ದತ್ತ. ಕಬೀರ್ 1938ರ ಆಸುಪಾಸಿನಲ್ಲಿ ಕಾಶಿಯ ಲಹರ್ತಾರ ಕೆರೆಯ ಬಳಿ ಜನಿಸಿದರು ಎನ್ನಲಾಗಿದೆ. ಒಂದು ಪ್ರತೀತಿಯ ಪ್ರಕಾರ ಅವರು ಬ್ರಾಹ್ಮಣ ತ್ಯಜಿಸಿದಾಗ ಮುಸ್ಲಿಂ ದಂಪತಿಗಳಾದ ನೀರು ಮತ್ತು ನೀಮಾ ಅವರು ಕಬೀರ ಎಂದು ಹೆಸರಿಟ್ಟು ಪೋಷಣೆ ಮಾಡಿದರು. ಕಬೀರ ಎಂದರೆ ಮಹಾನ್ ಎಂದರ್ಥ. ಕಬೀರರು ಯಾವುದೇ ಔಪಚಾರಿಕ ಶಿಕ್ಷಣವನ್ನು ಪಡೆದವರಲ್ಲ, ಆದರೆ ಅವರು ಅಪಾರ ಆಧ್ಯಾತ್ಮಿಕತೆ ಜ್ಞಾನವನ್ನು ಪಡೆದವರು. ಕಬೀರರ ಮೇಲೆ ಹಿಂದೂ ಮುಸ್ಲಿಂ ಎರಡು ಧರ್ಮಗಳ ಪ್ರಭಾವವಿತ್ತು. ಏಕೆಂದರೆ ಬ್ರಾಹ್ಮಣ ಹುಟ್ಟಿದ್ದು ಬ್ರಾಹ್ಮಣ ಕುಲದಲ್ಲಿ, ಆದರೆ ಪೋಷಣೆಯಾಗಿದ್ದು ಇದು ಅವರ ತತ್ವಶಾಸ್ತ್ರದಲ್ಲಿ ಧಾರ್ಮಿಕ ಏಕತೆಗೆ ಕಾರಣ. ಭಕ್ತಿ ಅಂದರೆ ಏನು? ಭಗವಂತನ ಮೇಲಿರುವಂಥ ಅತ್ಯುನ್ನತವಾದಂಥ ಪ್ರೇಮ. ಅಂದರೆ ಭಗವಂತನೇ ಬೇಕು, ಭಗವಂತನೇ ಸಾಕು. ಅದಕ್ಕೆ ಹೇ ದೇವ ನಿನ್ನ ದಯವಾದ ಮೇಲೆ, ಹೇ ದೇವ ನಿನ್ನ ದಯವಾದ ಮೇಲೆ ಇನ್ನಾರ ಗೊಡವೆ ಬೇಕು, ನೀನೊಬ್ಬ ನನಗೆ ಸಾಕು. ಭಗವಂತನ ದಯವಾದರೆ ಇನ್ಯಾರು ಬಿಡೋತಾಗ ನಾನೇ ಮಾಡೋಣಪ್ಪ, ನನಗೆ ನೀನೊಬ್ಬನೇ ಸಿಕ್ಕರೆ ಸಾಕು. ಹೇ ದೇವ ನಿನ್ನ ದಯವಾದ ಮೇಲೆ